ಭಯೋತ್ಪಾದನೆ, ಕೋಮುವಾದ ಮತ್ತು ಭ್ರಷ್ಟಾಚಾರ ಇದು ಈ ದೇಶದ ಭಾರಿ ದೊಡ್ಡ ಶತ್ರು. ಭಯೋತ್ಪಾದನೆಗೆ ವಿದ್ಯೆ ಅವಿದ್ಯೆ ಕಾರಣ ಅಲ್ಲ, ಆಳುವವರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಮೊನ್ನೆ ನಡೆದ ಏನು ದಾಳಿ ಇದೆ ಅದರಲ್ಲಿ ಈ ಬಾಂಬರ್ಗಳಾಗಿ ಅಥವಾ ಯಾರು ಮೈಂಡ್ ವಾಶ್ ಒಳಗಾಗಿ ಬಂದಿದ್ರು ಅಲ್ಲಿ ಅವ್ರುಗಳು ಬಹುತೇಕರು ಡಾಕ್ಟರು ಅನ್ನುವಂಥ ಚರ್ಚೆಗಳು ಕೂಡ ಆಗಿದೆ. ಹಿಂದೆ ಒಂದು ಇತ್ತು, ಅಂದರೆ ಭಯೋತ್ಪಾದನೆಗೆ ಹೋಗುವಂಥವ್ರು ಅವಿದ್ಯಾವಂತರಾಗಿರ್ತಾರೆ ಅಂತ. ಈಗ ಎಲ್ಲೊಂದು ಕಡೆಯಲ್ಲಿ ವಿದ್ಯಾವಂತರು MBBS ಪದವಿಯನ್ನು ಹೊಂದಿದವರು ಕೂಡ ಇದಕ್ಕೆ ಹೋಗ್ತಿದ್ದಾರೆ. ಇದನ್ನು ಯಾವ ರೀತಿ ನೋಡಿ, ಭಯೋತ್ಪಾದನೆ, ಕೋಮುವಾದ ಮತ್ತು ಭ್ರಷ್ಟಾಚಾರ ಇದು ಈ ದೇಶದ ಭಾರಿ ದೊಡ್ಡ ಶತ್ರು. ಭಯೋತ್ಪಾದನೆ, ಕೋಮುವಾದ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಯಾರು ಹೇಳಿ? ನಮ್ಮ ಹಳ್ಳಿಯ ಬಡ ಕಾರ್ಮಿಕ, ಬಡವರು, ರೈತರು ಭ್ರಷ್ಟಾಚಾರದ ಸಮಸ್ಯೆಗೆ ಒಳಗಾದವರು. ಭ್ರಷ್ಟಾಚಾರ ಮಾಡ್ತಿರೋರು ಯಾರು ಅಂತಂದರೆ ಸೋ ಕಾಲ್ಡ್ ವಿದ್ಯಾವಂತರು. ಕೋಮುವಾದದ ಪ್ರಶ್ನೆ ಬಂದಾಗ, ಕೋಮುವಾದಕ್ಕೆ ನಮ್ಮ ಹಳ್ಳಿಗಳ ಜನ ಹೊಕ್ಕಿ ಬಳಕೆಯಿಂದ ಬದುಕ್ತಾ ಇದ್ದಾರೆ. ಅವರಿಗೆ ಜಾತಿ, ಮತ, ಧರ್ಮ, ಭಾಷೆಗಳ ಭೇದ ಇಲ್ಲ, ಪ್ರೀತಿಯಿಂದ ಬದುಕ್ತಾ ಇದ್ದಾರೆ. ಅವರು ಖುಷಿ ಬದುಕು ಆಗಿ ಎಲ್ಲ ಬದುಕ್ತಾ ಇದ್ದಾರೆ. ಹಾಗಾದರೆ ಕೋಮುವಾದದ ವಿಚಾರವನ್ನು ತಲೆಗೆ ತುಂಬಿಕೊಳ್ತಿರೋರು ಯಾರು? ವಿದ್ಯಾವಂತರು. ಹಾಗೆ ಭಯೋತ್ಪಾದನೆ ಅನ್ನೋದು ನೀವು ಹೇಳಿದ ಹಾಗೆ ಬರೀ ಬಡವರು ಅವಿದ್ಯಾವಂತರು ಹೋಗ್ತಾರೆ ಅಂತಲ್ಲ, ವಿದ್ಯಾವಂತರು ಹೋಗ್ತಾ ಇದ್ದಾರೆ ಅನ್ನೋದು ರುಜುವಾತಾಗಿದೆ. ಹಾಗಂತ ಎಲ್ಲ ವಿದ್ಯಾವಂತರು ಅದರಲ್ಲಿ ತೊಡಗಿದಾರಾ? ಎಲ್ಲ ವಿದ್ಯಾವಂತರು, ವಿಚಾರವಂತರು ಕೋಮುವಾದದಲ್ಲಿ ಭಯೋತ್ಪಾದನೆಯಲ್ಲಿ ಇದ್ದಾರಾ ಅಂದರೆ ಇಲ್ಲ. ಇವತ್ತೂ ಸಹಿತ ಬೆರಳೆಣಿಕೆ ಮಟ್ಟದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಉನ್ನತ ಇರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಬದುಕೋರು ಇದ್ದಾರೆ. ಆದರೆ ಈ ಎಲ್ಲ ಮೂರೂ ಈ ದೇಶದ ಪ್ರಗತಿಗೆ ವಿರೋಧವಾಗಿರ್ತಕ್ಕಂಥ ಈ ಮೂರೂ ಕೃತ್ಯಗಳಲ್ಲಿರೋರು ಯಾರು ಅಂದರೆ ವಿದ್ಯಾವಂತರೇ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಭಯೋತ್ಪಾದನೆಗೆ ವಿದ್ಯೆ ಅವಿದ್ಯೆ ಕಾರಣ ಅಲ್ಲ, ಭಯೋತ್ಪಾದನೆಗೆ ಒಂದು ಧರ್ಮ ಕಾರಣ ಅಲ್ಲ. ಭಯೋತ್ಪಾದನೆ ಅನ್ನೋದು ಒಂದು ಸಂಘಟಿತವಾದಂಥ ಚಟುವಟಿಕೆ. ಕೋಮುವಾದಕ್ಕೂ ಸಹಿತ ಒಂದು ಮತ, ಧರ್ಮ ಕಾರಣ ಅಲ್ಲ. ಕೋಮುವಾದ ಸಹಿತ ಒಂದು ಸಂಘಟನೆ ಆಧಾರಿತವಾದದ್ದು. ಭಯೋತ್ಪಾದನೆಯು ಸಹಿತ ಸಂಘಟನೆ ಆಧಾರಿತವಾಗಿದ್ದೇ ಹೊರತು ಅದು ಧರ್ಮಕ್ಕೆ ನಾವು ಲೇಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ತನಿಖೆ ಆಗಬೇಕು. ಇದರಲ್ಲಿ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವರನ್ನು ಭಯೋತ್ಪಾದಕರು, ಆ ಭಯೋತ್ಪಾದಕರಿಗೆ ಒಂದು ಧರ್ಮ ಇಲ್ಲ ಅನ್ನುವಂಥ ಪ್ರತಿಪಾದನೆಯೊಂದಿಗೆ ನಾವು ಮಾತನ್ನು ಆಡಬೇಕು. ಈಗ ದೆಹಲಿಯದ್ದು ನಾನು ಇವತ್ತೆಲ್ಲ ಪ್ರಿಂಟ್ ಮೀಡಿಯಾದ ನ್ಯೂಸನ್ನು ನೋಡ್ತಾ ಇದ್ದೀನಿ. ದೆಹಲಿಯಲ್ಲಿ ಬಾಂಬ್ ಹಾಕಿದವರು, ಆ ಬಾಂಬ್ ದಾಳಿಗೆ ಒಳಗಾಗಿ ಸತ್ತವರು ಒಂದೇ ಧರ್ಮದವ್ರು ಇಲ್ವಾ? ಒಂದೇ ಧರ್ಮದವ್ರಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿಗೊಳಗಾದವರು, ದಾಳಿ ಮಾಡಿದವರು ಒಂದೇ ಧರ್ಮದವ್ರು ಇಲ್ವಾ? ಇದ್ದಾರೆ. ಅಂದರೆ ಭಯೋತ್ಪಾದಕರಿಗೆ, ಕೋಮುವಾದ ಮಾಡೋರಿಗೆ, ಭ್ರಷ್ಟಾಚಾರ ಮಾಡೋರಿಗೆ, ಅವರಿಗೆ ದೇಶ, ಗಡಿ, ಧರ್ಮದ ಸಜ್ಜನಿಕೆಗಳು ಯಾವುದೂ ಇಲ್ಲ, ವಿವೇಕಗಳು ಇಲ್ಲ ಅನ್ನುವಂಥದ್ದು ಮತ್ತೆ ಸ್ಪಷ್ಟ ಆಗ್ತಾಯಿದೆ. ಸೊ ಈಗ ಯಾರನ್ನು ಬಂಧಿಸಿದ್ದಾರೆ, ಮೋಸ್ಟ್ಲಿ ನಮ್ಮ ದೇಶದ ತನಿಖಾ ಸಂಸ್ಥೆಗಳು ಏನು NIA ಇದೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಗುರುತಿಸ್ತಕ್ಕಂಥ ತನಿಖಾ ಸಂಸ್ಥೆಗಳನ್ನು ಆಮೂಲಾಗ್ರವಾಗಿ ತನಿಖೆಯನ್ನು ಮಾಡಲಿ. ಸಾಮಾಜಿಕ ಜಾಲತಾಣದ ನೆರೇಷನ್ಸ್ಗಳನ್ನು ನಾನು ಯಾಕಂದರೆ ಅಲ್ಲೇನು ಎಡಿಷನ್ ಇಲ್ವಲ್ಲ, ಎಡಿಟ್ ಮಾಡೋ ಪ್ರಶ್ನೆ ಇಲ್ಲಲ್ಲ. ಏನು ಯಾರು ಬೇಕಾದರೂ ಏನು ಬೇಕಾದ್ರೂ ಬರೆದು ಬಿಡ್ಬೋದು, ಬರಿತಾ ಇದ್ದೇವೆ, ನಾವು ಹೇಳ್ತಿದ್ದೀವಿ, ಬರಿತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಆಳುವವರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ನನಗೆ ಹೆಂಗೆ ಹೇಳಿ, ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು, ಮನೇಲಿ ಬೆಂಕಿ ಬಿದ್ದಾಗ ಪಕ್ಕದ ಮನೇಲಿ ಕೇಕ್ ಕಟ್ ಮಾಡೋಕ್ಕೆ ಹೋದ ಪರಿಸ್ಥಿತಿ ಆಗಿದೆ ನಮ್ಮ ದೇಶದ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಡೆದಂಥ ಏನು ಕೆಂಪುಕೋಟೆ ಬಳಿ ನಡೆದಂಥ ಬಾಂಬ್ ಸ್ಫೋಟ ಇದೆ, ಆ ಕುರಿತು ಹಲವಾರು ಚರ್ಚೆಗಳಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಾಗಿರ್ಬೋದು, ಮಾಧ್ಯಮಗಳು ಕೂಡ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಂದು ರೀತಿ ಅದನ್ನು ರಾಜಕೀಯವಾಗಿ ತಗೊಂಡಿದೆ. ಸರ್, ತಾವೊಬ್ಬರು ವಕೀಲರಾಗಿ KPCC ವಕ್ತಾರರು ಕೂಡ ಆಗಿದ್ದೀರಿ. ತಾವಿದನ್ನು ಯಾವ ರೀತಿಯಾಗಿ ನೋಡ್ತೀರಿ ಸರ್? ಒಂದು ಏನು ಮೊನ್ನೆ ಕೆಂಪುಕೋಟೆ ಸಮೀಪ ಬಾಂಬ್ ದಾಳಿ ನಡೆದಿದೆ, ಬಿಹಾರ ಚುನಾವಣೆಯ 2ನೇ ಹಂತದ ಮತದಾನದ ಮುನ್ನಾ ದಿನ ಆ ಅವಘಡ ನಡೆದಿದೆ. ಸಾಮಾಜಿಕ ಜಾಲತಾಣ ಚರ್ಚೆಗಳನ್ನು ನಾನು ಗಮನಿಸಿದ್ದೀನಿ. ಆದರೆ ಒಟ್ಟು ಗಮನಿಸಬೇಕಾಗಿದ್ದ ಸಂಗತಿ ಏನಂದರೆ, ಇದು ಭಾರತದ ಮೇಲಾದಂಥ ದಾಳಿ.
ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋದ್ರ ಜೊತೆಗೆ ಇದು ನಮ್ಮ ನೆಲದ ಮೇಲೆ ನಡೆದಿರ್ತಕ್ಕಂಥ ದಾಳಿ. ನಡೆದಿರ್ತಕ್ಕಂಥ ದಾಳಿ ಎಲ್ಲಿ ಅಂದರೆ ದೆಹಲಿಯ ಆಯಕಟ್ಟಿನ ಸ್ಥಳ. ಕೆಂಪುಕೋಟೆ ಅಂದರೆ ದೆಹಲಿಯ ಆಯಕಟ್ಟಿನ ಸ್ಥಳ. ಕೆಂಪುಕೋಟೆಯ ಸಮೀಪ ಜನನಿಬಿಡ ಜಾಗದಲ್ಲಿ ಏನು ಬಾಂಬ್ ಸ್ಫೋಟ ಆಗಿದೆ, ನಾನೀಗ ಅದನ್ನು ರಾಜಕೀಯ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ರೀತಿಯಾಗಿ ದಾಳಿಗೆ ಕಾರಣವಾಗಿರ್ತಕ್ಕಂಥ ಯಾವುದೇ ಜನರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಆಗಬೇಕು, ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಭಾರತದ ನೆಲದ ಮೇಲೆ ಇನ್ನೊಂದು ಬಾಂಬ್ ದಾಳಿ ಮಾತ್ರ ಅಲ್ಲ, ವಿಶ್ವದ ಯಾವ ನೆಲದ ಮೇಲೂ ನಡಿಬಾರ್ದು ಅನ್ನುವಂಥ ಪ್ರತಿಪಾದಿಸೋದು ನಾನು ವೈಯಕ್ತಿಕವಾಗಿ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ದಾಳಿಯ ಘಟನೆಯನ್ನು ಗಮನಿಸಿದಾಗ ಏನು ಹೇಳ್ತಾರಲ್ಲ, 56 ಇಂಚಿನ ಎದೆಯ ಪ್ರಧಾನಿ ಅವರು ಈಗಲೂ ಪ್ರಧಾನಿಯಾಗಿದ್ದಾರೆ. ಹೋಮ್ ಮಿನಿಸ್ಟ್ರು ಚಾಣಕ್ಯ, ಚುನಾವಣಾ ಚಾಣಕ್ಯ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಇದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಯಾವ ಗುಂಪಿನವರು ಇದ್ದಾರೆ, ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇವೆಲ್ಲ ಇರುವಾಗ ಒಂದು ವೇಳೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಪ್ರತಿನಿಧಿ ಮಾಡ್ತಕ್ಕಂಥ ಪಕ್ಷ ಅಲ್ಲ, ಒಂದು ವೇಳೆ ಏನಾದ್ರು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದರೆ ಇವತ್ತು ಸಾಮಾಜಿಕ ಜಾಲತಾಣದ ಚರ್ಚೆ ಏನಾಗ್ತಿತ್ತು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಬೇಜವಾಬ್ದಾರಿತನ ಕಾರಣ ಅಂತ ಹೇಳ್ತಾ ಇದ್ರು. ಅದು AAP ಪಕ್ಷ ಇರ್ಬೋದು, ಅವರು ಆ ರೀತಿ ಹೇಳ್ತಾ ಇದ್ರು. ಆದರೆ ಇವತ್ತು ಇಷ್ಟು ದೊಡ್ಡವಾದಂಥ ನನ್ನ ದೇಶದ ಮೇಲಾಗಿರ್ತಕ್ಕಂಥ ಈ ದಾಳಿಗೆ, ನಮ್ಮ ದೇಶದ ಮೇಲಾಗಿರ್ತಕ್ಕಂಥ ಈ ದಾಳಿಗೆ ಯಾರು ಹೊಣೆ, ಯಾರು ಜವಾಬ್ದಾರಿ ಅನ್ನೋದು ಸಹಿತ ಒಂದು ಚರ್ಚೆ ಆಗಬೇಕು. ಆದರೆ ಈ ಭಯೋತ್ಪಾದಕ ಕೃತ್ಯಗಳು ನಾನೇನೋ ಮೋದಿಯವರ ಸರ್ಕಾರ ಬಂದ ಮೇಲೆ, BJP ಸರ್ಕಾರ ಬಂದ ಮೇಲೆ ನಡೀತಾ ಇದೆ ಅಂತ ಹೇಳಲ್ಲ. ಈ ಭಯೋತ್ಪಾದಕ ಕೃತ್ಯ ಅನ್ನೋದು ಭಾರಿ ಹಿಂದಿನಿಂದ ಇದೆ. ಭಾರತಕ್ಕೆ ಸ್ವತಂತ್ರ ಬಂದ ಮೇಲಂತೂ ಸ್ವತಂತ್ರದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಕೋಮು ಗಲಭೆಗಳು, ತದನಂತರ ಗಾಂಧಿಯ ಹತ್ಯೆಯ ಮೂಲಕ ಒಂಥರ ಭಾರತದಲ್ಲಿ ಒಂದು ಭಯೋತ್ಪಾದಕ ಕೃತ್ಯ ಅನ್ನೋದು ನಿರಂತರ ನಡೀತಾ ಬಂದಿದೆ. ಹಾಗಾಗಿ ಇದನ್ನು ನಾನು ಯಾವುದೋ ಒಂದು ಪಕ್ಷವನ್ನು ನಾನು ದೂಷಿಸಲ್ಲ. ಆದರೆ ನನ್ನ ಪ್ರಶ್ನೆಗಳು ಏನಿದೆ ಅಂದರೆ, ಆಳುವವರನ್ನ ಪ್ರಶ್ನೆ ಕೇಳದೆ ಇನ್ಯಾರನ್ನು ಕೇಳೋದು? ದೆಹಲಿಗೆ ವರೆಗೆ ಆ ಎಲ್ಲ ಬಾಂಬ್ ಸ್ಫೋಟಕ ವಸ್ತುಗಳು ಹರಿದು ಬರ್ತದೆ ಅಂದರೆ ನಮ್ಮದು ಗುಪ್ತಚರ ವಿಭಾಗ ಏನಾಗಿದೆ, ನಮ್ಮ ದೇಶದ ಇಂಟೆಲಿಜೆನ್ಸ್ ಏನಾಗಿದೆ? ಎಲ್ಲದಕ್ಕೂ ಒಬ್ಬರನ್ನ ಹೊಣೆ ಮಾಡಿ ಮಾತಾಡ್ತಕ್ಕಂಥ ರೀತಿಯೂ ಸರಿಯಲ್ಲ. ಆದರೆ ಹಿಂದೆ ಈಗ ಆಡಳಿತದಲ್ಲಿದ್ದಿರ್ತಕ್ಕಂಥವ್ರು ಹಿಂದೆ ಮಾತಾಡಿರ್ತಕ್ಕಂಥ ರೀತಿ ಏನು? ಯಾರ್ದು ಸೀಮಾ ವ್ಯವಸ್ಥೆ ಯಾರ ಕೈಲಿದೆ, ಗಡಿ ಭದ್ರತೆ ಯಾರ ಕೈಲಿದೆ, ಆರ್ಮಿ ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರಲ್ಲ, ಆ ಪ್ರಶ್ನೆಗಳನ್ನು ಈಗ ಅವರೇ ಕೇಳ್ಕೊಳ್ಳಿ. ನಾನೇನು ಹೇಳಲ್ಲ, ಅವ್ರೇನು ಪ್ರಶ್ನೆಗಳನ್ನು ಮಾಡ್ತಾರೆ ಅವರೇ ಕೇಳ್ಕೊಳ್ಳಿ. ಆದರೆ ನನಗೆ ಅಸೂಕ್ಷ್ಮ ಅನಿಸಿದ್ದು ಯಾವುದು ಅಂತಂದರೆ ನಮ್ಮ ದೇಶದ ನೆಲದ ಜನ ನೋವಿಗೊಳಗಾದಾಗ, ದೆಹಲಿಯಲ್ಲಿ ಸ್ಫೋಟ ಆದರೂ ಸಹಿತ ಕನ್ಯಾಕುಮಾರಿಯ ಜನ ನೋವಿಗೊಳಗಾಗಿದ್ದಾರೆ, ಬೆಂಗಳೂರಿನ ಜನ ನೋವಿಗೊಳಗಾಗಿದ್ದಾರೆ, ಗುವಾಹಟಿಯ ಜನ ನೋವಿಗೊಳಗಾಗಿ, ಇಡೀ ದೇಶದ ಜನ ನೋವಿಗೊಳಗಾಗಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಭೂತಾನಿನ ರಾಜನ ಬರ್ಡೇಗೆ ಹೋಗ್ತಾರೆ ಅಂತಂದರೆ ಏನು ಹೇಳಬೇಕು ಇದಕ್ಕೆ ನಾವು? ಏನು ಇಂಥ ಒಂದು ಘನಘೋರ ಕೃತ್ಯ, ಅದು ದೇಶದ ಪಾರ್ಲಿಮೆಂಟಿನ ಸಮೀಪದಲ್ಲೇ ನಡೆದಾಗ ಭೂತಾನಿನ ರಾಜನಿಗೆ ಒಂದು ಸಂದೇಶವನ್ನು ಕಳಿಸಿ, ನನ್ನ ದೇಶದ ನೆಲದಲ್ಲಿ ಈ ರೀತಿಯಾದೊಂದು ಅವಘಡ ಆಗಿದೆ, ಆದ್ದರಿಂದ ನಾನು ನಿಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಏನಾದರೂ ಹೇಳಿಕೆ ಕೊಟ್ಟಿದ್ದರೆ ಪ್ರಧಾನಮಂತ್ರಿಗಳು ಮುತ್ಸದ್ದಿಗಳು ಅಂತ ಕರಿಬೋದಾಗಿತ್ತು. ಅವರಿಗೆ ನೆಲದ ಮೇಲೆ ಅವರಿಗಿರ್ತಕ್ಕಂಥ ಪ್ರೀತಿ ಮತ್ತು ಬದ್ಧತೆ ಬೇರೆದೇ ರೀತಿ ಇದೆ ಅಂತ ಹೇಳ್ಬೋದಾಗಿತ್ತು. ಭೂತಾನಿಗೆ ಹುಟ್ಟುಹಬ್ಬಕ್ಕೆ ಹೋಗಿದ್ದಾರಂತೆ ಭೂತಾನ್ ರಾಜ್ಯದ್ದು. ಅದು ತುರ್ತಾ, ಇದು ತುರ್ತಾ? ಭೂತಾನ್ ರಾಜನ ಹುಟ್ಟುಹಬ್ಬಕ್ಕೆ ಇವರು ಹೋಗಿ ಕೇಕ್ ಕಟ್ ಮಾಡ್ಬೇಕಂತಲೇ ಇಲ್ಲ, ಇಲ್ಲಿಂದನೇ ವಿಶ್ ಮಾಡ್ಬೋದು. ಇದನ್ನು ನಾವು ಚರ್ಚೆ ಮಾಡಬೇಕು. ನನಗೇನು ಅನಿಸುತ್ತೆ ಅಂತಂದರೆ, ಪಾಕಿಸ್ತಾನಕ್ಕೆ ಕರೆಯದೆ, ಇವರು ಮೊದಲ ಅವಧಿಯಲ್ಲಿ ಕರೆಯದೆ ಹೋಗಿ ನವಾಜ್ ಶರೀಫ್ ಅವರ ಮನೆಗೆ ಹೋಗಿ ಊಟ ಮಾಡಿ ಅಲ್ಲಿಂದ ಗಿಫ್ಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ದು ನಾವೆಲ್ಲ ನೋಡಿದ್ದೀವಿ. ಕೇಳಿದ್ರೆ ಕರೆಯದೆ ಹೋದರು ಅಂತ ಸುದ್ದಿಯಾಗಿತ್ತು. ನಮ್ಮದು ಇಷ್ಟು ದೊಡ್ಡ ದೇಶದ, ಇಂತಹ ಒಂದು ಪ್ರಜಾಪ್ರಭುತ್ವ ದೇಶದ, ಇಂಥ ಬಲಿಷ್ಠ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ನಮ್ಮ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತಾ ಇದ್ದಾರೆ. ಅಂಥ ನೆರೆ ರಾಷ್ಟ್ರಕ್ಕೆ, ಶತ್ರು ರಾಷ್ಟ್ರ ಅಂತ ಕರ್ಕೊಳ್ಳೋ ರಾಷ್ಟ್ರಕ್ಕೆ ಆ ರೀತಿ ಹೋಗೋ ಅವಶ್ಯಕತೆ ಇತ್ತಾ, ಕರೆಯದೇ ಹೋಗುವ ಅವಶ್ಯಕತೆ ಇತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು. ಇನ್ನು ಪುಲ್ವಾಮಾ ದಾಳಿ ಆಯಿತು ಈ ದೇಶದಲ್ಲಿ. ನಮ್ಮೂರಿನ ಸುತ್ತಮುತ್ತದವರು, ಶಿವಮೊಗ್ಗ ಕಡೆಯವರು, ನಮ್ಮೂರಿನವರು, ಇವರು ಎಲ್ಲ ಇದ್ದು ಅಲ್ಲಿ ಬಲಿಯಾಗುವಂಥ ಪರಿಸ್ಥಿತಿ ಆಯಿತು. ಪುಲ್ವಾಮಾದಲ್ಲಿ ಸಹಿತ ಹಾಗಾದರೆ ಪುಲ್ವಾಮಾದ ಕಂಟ್ರೋಲ್, ನಿಯಂತ್ರಣ ಯಾರ ಕೈಲಿತ್ತು, ಗಡಿ ಯಾರ ಕೈಲಿತ್ತು, ಯಾರು ಮಾಡ್ತಾಯಿದ್ರು, ಇಂಟೆಲಿಜೆನ್ಸ್ ಏನಾಗ್ತಿತ್ತು, ಅದನ್ನು ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಮೋಸ್ಟ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ BJPಯ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಂತಹ ಶ್ರೀ ಪ್ರತಾಪ್ ಸಿಂಹ ಅವರು, ಮೈಸೂರಿನ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಂಥ ಪ್ರತಾಪ್ ಸಿಂಹ ಅವರ ಪಾಸ್ಗಳನ್ನು ದುರುಪಯೋಗ ಮಾಡಿಕೊಂಡು
ಪಾರ್ಲಿಮೆಂಟಿನ ಒಳಗಡೆ ಮಿನಿ ಬಾಂಬುಗಳನ್ನು ಸ್ಫೋಟ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಸರ್, ಇದೆಲ್ಲ ಏನು? ಇದಕ್ಕೆಲ್ಲ ಯಾರು ಉತ್ತರದಾಯಿ? ಇದಕ್ಕೊಂದು ಬದ್ಧತೆ ಯಾರಿಂದ ಬರಬೇಕು ಅನ್ನೋದು ಸಹಿತ ನಾವು ಪ್ರಶ್ನೆ ಮಾಡಬೇಕು. ಅದೇ ರೀತಿಯಾಗಿ ನನಗೆ ಗೊತ್ತಿಲ್ಲ, ಪ್ರಧಾನಮಂತ್ರಿಗಳು ಪುಲ್ವಾಮಾದ ಹತ್ಯಾಕಾಂಡ ಆಗುವಾಗ ನೀವೆಲ್ಲ ಗೊತ್ತಿರೋ ಹಾಗೆ ಅವರು ಒಂದು ವನ್ಯಜೀವಿ ಧಾಮದಲ್ಲಿ ಫೋಟೋಶೂಟಲ್ಲಿದ್ದರು, ನೆನಪಿದೆ ಅಂತ ಅನಿಸುತ್ತೆ. ಮತ್ತು ಪುಲ್ವಾಮಾ ದಾಳಿಯ ಸುದ್ದಿ ಕೇಳಿ ಆ ಫೋಟೋಶೂಟ್ ಏನು ನಿಂತಿರಲಿಲ್ಲ ಅಂತ ನನ್ನ ನೆನಪು ಇರಲಿ. ಅವ್ರು ಮಾಡಿದ್ದನ್ನೆಲ್ಲ ಸರಿ ಅನ್ನುವಂಥ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾವು ಇಡೀ ದೇಶದ ಜನ ಗಂಭೀರವಾಗಿ ಯೋಚನೆ ಮಾಡಬೇಕು. ಆಡಳಿತಗಾರರ ವೈಫಲ್ಯ. ಬಾಂಬೆದಲ್ಲಿ ದಾಳಿ ಆಯಿತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ. ಪ್ರಧಾನಮಂತ್ರಿಯವರು ಬೇರೆ ವಿದೇಶಿ ಕಾರ್ಯಕ್ರಮಗಳಿಗಿಂತ ಮುಂಚಿತವಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಎಲ್ಲ ಜನರ ಹತ್ರ ಮಾತಾಡೋಕ್ಕಿರೋ ಮಾಧ್ಯಮ ಯಾರು ಅಂದರೆ ನೀವು, ಮಾಧ್ಯಮಗಳು. ಎಲ್ಲರನ್ನು ಮಾತಾಡಿಸ್ಬೇಕಾದಂಥ ಮಧ್ಯದ ವಾಹಕರು ಯಾರು ಅಂತಂದರೆ ಮಾಧ್ಯಮಗಳ ಎದುರುಗಡೆ ಬಂದು ಉತ್ತರವನ್ನು ಕೊಟ್ಟು ಮನಮೋಹನ್ ಸಿಂಗ್ ಹೇಳಿದ್ರು, ಈ ರೀತಿ ಮಾಡಿದವರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಮಾಡ್ತೇವೆ ಅಂತ ಹೇಳಿದ್ರು. ನಮ್ಮ ಎದುರುಗಡೆ ಆ ಪ್ರಕರಣ ಇದೆ. ನಮ್ಮ ಕರ್ಕರೆಯಂತಹ ಧೀಮಂತ ಪೊಲೀಸರನ್ನು ನಾವು ಕಳ್ಕೊಂಡ್ವಿ ಬಾಂಬೆಯಲ್ಲಿ. ಆದರೆ ಅಲ್ಲಿ ಭಯೋತ್ಪಾದಕರನ್ನು ಏನು ಮಾಡ್ಬೋದು ಅದನ್ನು ಮಾಡ್ತು. ಅವತ್ತಿನ ಕಾರ್ಯಾಚರಣೆಯಲ್ಲಿ ಮೋಸ್ಟ್ಲಿ ಸಂದೀಪ್ ಉನ್ನಿಕೃಷ್ಣನ್ ಸಹಿತ ಬಲಿಯಾಗುವಂಥ ಪರಿಸ್ಥಿತಿ ಬಂತು, ನಮ್ಮ ಕಮಾಂಡೋ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಉಗ್ರವಾದಿಗಳನ್ನು ಬಲಿ ಹಾಕ್ತಕ್ಕಂಥ ಪರಿಸ್ಥಿತಿ ಆಯಿತು. ಸಿಕ್ಕಿಬಿದ್ದವನನ್ನು ಇಟ್ಕೊಂಡು ಆತನನ್ನು ತನಿಖೆ ಮಾಡಿ ಆತನ ಮೂಲವನ್ನು ಪಾಕಿಸ್ತಾನ. ಸೊ ಈ ಎಲ್ಲ ಭಯೋತ್ಪಾದಕ ಕೃತ್ಯಗಳ ಬೀಜ ಎಲ್ಲಿಂದ ಮೊಳಕೆ ಹೊಡೆಯೋದು ಅಂದರೆ ಅದು ಪಾಕಿಸ್ತಾನದ ನೆಲ ಅಂಥೇಳಿ ಇಡೀ ವಿಶ್ವಮಟ್ಟದಲ್ಲಿ ರುಜುವಾತು ಮಾಡ್ತಕ್ಕಂಥದ್ರಲ್ಲಿ ಆಗಿನ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವ UPA ಸರ್ಕಾರ ಸಕ್ಸಸ್ ಆಗಿತ್ತು. ಆದರೆ ಅವತ್ತು ಏನು ನುಸುಳುಕೋರು ನಮ್ಮ ದೇಶಕ್ಕೆ ಬಂದರು, ಅವತ್ತಿನ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗ ಆಡಳಿತದಲ್ಲಿದ್ದಂಥವರೇ ಹೊರಬೇಕು, ಯಾರ್ದೋ ಮೇಲೆ ಹೊರಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಮಾರಲ್ ರೆಸ್ಪಾನ್ಸಿಬಿಲಿಟಿ ಪುಲ್ವಾಮಾ, ಪಹಲ್ಗಾಮ್ ಅಥವಾ ಬೇರೆ ಬೇರೆ ಭಯೋತ್ಪಾದಕ ಕೃತ್ಯಗಳು, ಈಗ ಲೇಟೆಸ್ಟ್ ಆಗಿರ್ತಕ್ಕಂಥ ದೆಹಲಿಯ ಏನು ಭಯೋತ್ಪಾದಕ ಕೃತ್ಯ ನಡೆದಿದೆ, ನಮ್ಮ ಜನ ಏನು 13 ಅಂತ ಹೇಳ್ತಾ ಇದ್ದಾರೆ, ಇವತ್ತಿನ ಸಂಖ್ಯೆ 13 ಜನ ತೀರ್ಕೊಂಡಿದ್ದಾರಲ್ಲ, ಇದಕ್ಕೂ ಸಹಿತ ಹೊಣೆ ಆಳುವವರು ಆ ಹೊಣೆಯನ್ನು ಹೊತ್ಕೋಬೇಕೇ ಹೊರತು ಇನ್ನೊಂದು ಸಂರಚನೆಯನ್ನು ಬಿಟ್ಟು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಬಗ್ಗೆ ಭಾರಿ ದೊಡ್ಡ ಅರಿವನ್ನು ಮೂಡಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಸಹಿತ ನಮ್ಮ ದೇಶದ ಆಡಳಿತಗಾರರ ಮೇಲಿದೆ ಮತ್ತು ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಅನ್ನುವಂಥದ್ದು ನಾನು ಗಟ್ಟಿಯಾಗಿ ಆಗ್ರಹಿಸ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.